Don't forget to post your look. The fusion contest is heating up. Have you shared your entry yet? Style click post tag at Srinidhi Silks. Let the votes see your creative spark. Time is running out. Srinidhi Silks and Textiles. T. Seenapashetty Circle, Nehru Road, Shivamogga. Contact us 888 4577 or 08182 272939. ಪರಿಸರಕ್ಕೆ ಹಾನಿಯಾಗದಂತೆ 2000 ಮೆಗಾವ್ಯಾಟ್ ಸಾಮರ್ಥ್ಯದ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಜಾರಿಯಾಗ್ತಾ ಇದೆ ಎಂದು ಕೆಪಿಸಿಎಲ್ ಮುಖ್ಯ ಅಭಿಯಂತರ ಮಹಾದೇವ್ರವರು ತಿಳಿಸಿದರು. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅಧಿಕಾರಿ ಮಹಾದೇವ್, 2000 ಮೆಗಾವ್ಯಾಟ್ ಸಾಮರ್ಥ್ಯದ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನು ಪರಿಸರಕ್ಕೆ ಹೆಚ್ಚಿನ ಹಾನಿಯಾಗದ ರೀತಿಯಲ್ಲಿ ಜಾರಿಗೊಳಿಸಲು ಕೆಪಿಸಿಎಲ್ ಎಲ್ಲಾ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಹೆಜ್ಜೆ ಇಡ್ತಾ ಇದೆ. ರಾಜ್ಯದ ಆರ್ಥಿಕ ಪ್ರಗತಿ ಮತ್ತು ಶಾಶ್ವತ ವಿದ್ಯುತ್ ಅಭಿವೃದ್ಧಿಗೆ ಅತಿ ಕಡಿಮೆ ಬಳಕೆ ಮಾಡಿಕೊಂಡು 0.541 ಕಿಲೋಮೀಟರ್ ಅರಣ್ಯ ಭೂಮಿಯಲ್ಲಿ ಈ ವಿದ್ಯುತ್ ಶೇಖರಣೆ ಮತ್ತು ಮರು ಉತ್ಪಾದನೆಗೆ ಕ್ರಮ ವಹಿಸಲಾಗುವುದು. ಹೊಸ ಅಣೆಕಟ್ಟುಗಳಿಲ್ಲದೆ ಈಗಿರುವ ಗಿರುಸಪ್ಪ ಮತ್ತು ತಳಕಳಲೆ ಅಣೆಕಟ್ಟುಗಳ ಬಳಕೆ ಮಾಡಿಕೊಳ್ಳಲಾಗುವುದು. ತಜ್ಞರ ಮೇಲ್ವಿಚಾರಣೆಯಲ್ಲಿ ಸುರಕ್ಷಿತ ಕಾಮಗಾರಿ ಕೈಗೊಳ್ಳಲಾಗುತ್ತಿದ್ದು, ಗುಡ್ಡ ಕುಸಿತ, ಪರಿಸರ ಹಾನಿ, ಜಲಕ್ಷಮ ಮುಂತಾದ ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು ಎಂದು ಮಹಾದೇವ್ ವಿನಂತಿಸಿದರು. ಅವಾಗ 5,000 ಚಿಲ್ಲರೆ ಕೋಟಿ ಇತ್ತು. ಸೊ ಅದರಲ್ಲಿ ಏನಿತ್ತು ಅಂದ್ರೆ ಅದು ಟೆಂಟೇಟಿವ್ ಏನಿದೆ, ಈ ಪ್ರಾಜೆಕ್ಟ್ ಏನಿದೆ ಇದರದ್ದು ಇಷ್ಟು ಅಂದಾಜು ವೆಚ್ಚ ಆಗ್ಬೋದು ಅಂತ ಹೇಳಿ ಅದರದ್ದು ಡೀಟೇಲ್ ಅಧ್ಯಯನ ಆಗಿರೋದಿಲ್ಲ. ಸೊ ಡೀಟೇಲ್ ಅಧ್ಯಯನ ಮಾಡಬೇಕಾದಾಗ ಇಲ್ಲಿ ಏನೇನೋ ನಾವು ಪ್ರಿಕಾಷನರಿ ಮೆಷರ್ಸ್ ತಗೋಬೇಕು. ಏನಕ್ಕಂದ್ರೆ ಇವಾಗ ಒಂದು ಟನಲ್ ಮಾಡಂಗಿದ್ರೆ ಇದಕ್ಕೊಂದು ಟನಲ್ ಆಗುತ್ತೆ, ಇದು ಒಂದು ಇಷ್ಟು ಕ್ಯೂಬಿಕ್ ಮೀಟರ್ ಆಗ್ಬೋದು. ಇದಕ್ಕೆ ಬೇರೆ ಕಡೆಗೆ ಅಂದ್ರೆ ಇದೇ ತರ ಬೇರೆ ಕಡೆ ಪ್ರಾಜೆಕ್ಟ್ ಮಾಡುವಾಗ ಅವತ್ತಿನ ದಿವಸದಲ್ಲಿ ಏನು ಕಾಸ್ಟ್ ಆಗುತ್ತೆ ಪರ್ ಮೆಗಾವ್ಯಾಟ್ ಅದನ್ನ ಅಪ್ರಾಕ್ಸಿಮೇಟ್ ಕಾಸ್ಟ್ ಇದಕ್ಕೆ ಹಾಕಿರುತ್ತೆ. ಇದನ್ನ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಏನು 2023 ನಲ್ಲಿ ನಾವು ಸಿಎಗೆ ಸಬ್ಮಿಟ್ ಮಾಡಿದ್ದೇವೆ. ಅವತ್ತಿನ ದಿವಸ ಏನು SR ವ್ಯಾಲ್ಯೂ ಇದೆ, ಆ SR ವ್ಯಾಲ್ಯೂ ಪ್ರಕಾರ ಇಲ್ಲಿ ಏನು ಪ್ರತಿಯೊಂದು ಕ್ವಾಂಟಿಟಿ ಏನು ಎಕ್ಸ್ಕವೇಷನ್ ಇರ್ಬೋದು, ಆರ್ ಏನೇ ಒಂದು ಕಾಂಕ್ರೀಟ್ ಸ್ಟ್ರಕ್ಚರ್ ಇರ್ಬೋದು, ಆರ್ ಒಂದು ಸ್ಟೀಲ್ ಸ್ಟ್ರಕ್ಚರ್ ಇರ್ಬೋದು, ಆರ್ ಒಂದು ಏನ್ ಈ ಪಂಪ್ ರಿವರ್ಸಿಬಲ್ ಪಂಪ್ ಟರ್ಬೈನ್ ಅಂತ ಏನಿದೆ ನಮ್ಮ ಮಾರ್ಕೆಟ್ ನಲ್ಲಿ ಏನು ವ್ಯಾಲ್ಯೂ ಸಿಗುತ್ತೆ ಆ ವ್ಯಾಲ್ಯೂದು ಅದರದೆಲ್ಲ ಸೇರಿಸಿ DPR ಅಲ್ಲಿ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ವಿತ್ ಎಲ್ಲ ಮೈನ್ಯೂಟ್ ಕಾಸ್ಟ್ ಏನೇನ್ ಪ್ರತಿಯೊಂದು ಕಾಸ್ಟ್ ಆಗುತ್ತೆ ಅನ್ನೋದ್ರ ಬೇಸಿಸ್ ಮೇಲೆ ಇದು ಮಾಡಿರೋದು. ಸೊ ಇವಾಗ ನಿಮ್ಗೆಲ್ಲ ಗೊತ್ತಾದಂಗೆ ಎಕ್ಸ್ಕಲೇಷನ್ ಇದ್ದೇ ಇರುತ್ತೆ. ಸೊ ಈ ಪ್ರಾಜೆಕ್ಟ್ ಇನ್ನ ಒಂದು 5 ವರ್ಷ ಬಿಟ್ಟು ಹೋದ್ರೆ ಇದು ಮತ್ತೆ ಜಾಸ್ತಿ ಆಗುತ್ತೆ. ಇದೇ ಟೈಮ್ ಇದನ್ನ ಮಾಡಕ್ ಹೋದಾಗ ನಿಮ್ಗೆ ಇದೆ. ಇವಾಗ ನಾವು ಹಳೆ ಇದು 1960 1989 ಅಲ್ಲಿ ಮಾಡಿದಾಗ ನಾವು ಇನ್ನ ತುಂಬಾ ಕಡಿಮೆ ಕಾಸ್ಟ್ ಅಲ್ಲಿ, ಇವಾಗ ಕಾಸ್ಟ್ ಆಫ್ ನೀವು ಪ್ರಾಜೆಕ್ಟ್ ನೋಡಕ್ ಹೋದ್ರೆ ಇದಕ್ಕೂ ಅದಕ್ಕೂ ಪ್ರೈಸ್ ಎಕ್ಸ್ಕಲೇಷನ್ ಆರ್ ಇನ್ಫ್ಲೇಷನ್ ಇದೆ. ಅದ್ರ ಬೇಸಿಸ್ ಮೇಲೆ ಕಾಸ್ಟ್ ಜಾಸ್ತಿ ಆಗಿದೆ ಹೊರತು ಬೇರೆ ಇನ್ಯಾವುದು ರೀಸನ್. ಸರ್ ಇವಾಗ ಇದು ಏನು ನಿಮ್ಗೆ ಹೇಳ್ತಾ ಇದ್ರಿ, ಕೆಪಿಸಿ ಲಾಭ ಮಾಡೋ ಸಂಸ್ಥೆ ಅಲ್ಲ. ಇದೇನಿದೆ ಎಷ್ಟು ಕಾಸ್ಟ್ ಆಗುತ್ತೆ ಅಷ್ಟು ಕಾಸ್ಟ್ ರಿಕವರಿ ಅಷ್ಟೇ ನಾವು ಮಾಡೋದಕ್ಕೆ, ಇದು ಕಾರ್ಪೊರೇಷನ್ ಆಗಿರುತ್ತೆ. ಸೊ ನಮ್ಗೆ ಏನು ಇವಾಗ ಇದಕ್ಕೆ ವೆಚ್ಚ ಬೀಳುತ್ತೆ ಅಷ್ಟಕ್ಕೆ ಮಾತ್ರ ನಮ್ಗೆ ದುಡ್ಡು ವಾಪಸ್ ಕೊಡ್ತಾರೆ. ಇವಾಗ ಎಕ್ಸಿಸ್ಟಿಂಗ್ ಇವಾಗ ನಮ್ದು ಪ್ರಾಜೆಕ್ಟ್ಸ್ ಇರ್ಬೋದು, ನಮ್ಮ ಶರಾವತಿ ಇದರಲ್ಲಿ ಎಕ್ಸಿಸ್ಟಿಂಗ್ ಹೈಡ್ರೋ ಪ್ರಾಜೆಕ್ಟ್. ಸೊ ಇದು 1960-65 ನಲ್ಲಿ ಆವಾಗ ರಾಜ್ಯ ಸರ್ಕಾರ ಮಾಡಿದ್ದು. 1970 ಕೆಪಿಸಿಎಲ್ ಬಂದಾದ್ಮೇಲೆ ನಮ್ಗೆ ಟ್ರಾನ್ಸ್ಫರ್ ಮಾಡಿದೆ. ಸೊ ನಮ್ಗೆ ಅದರಲ್ಲಿ ಏನು ಇದರದ್ದು ಕನ್ಸ್ಟ್ರಕ್ಷನ್ ಕಾಸ್ಟ್ ಆಗಲಿ ಯಾವುದಕ್ಕಾಗಲಿ ಕೆಪಿಸಿ ಇದ್ದಿಲ್ಲ. ನಮ್ಗೆ ಬರೀ ಅದರದ್ದು ಏನು ಮೈಂಟೆನೆನ್ಸ್ ಕಾಸ್ಟ್ ಏನಿದೆ ಮೈಂಟೆನೆನ್ಸ್ ಕಾಸ್ಟ್ ಅಷ್ಟೇ ನಮ್ಗೆ ತಗೊಳ್ತಾ ಇರುತ್ತೆ. ನಮ್ಗೆ ಅದೇ ರೀತಿ ನಮ್ಗೆ ಡೈರೆಕ್ಟ್ ಫಿಕ್ಸ್ ಆಗುತ್ತೆ. ಇದಕ್ಕೆ ಎಷ್ಟು ಕಾಸ್ಟ್ ಖರ್ಚಾಗುತ್ತೆ ನಮ್ಮ ಅದು ಮೇಂಟೈನ್ ಮಾಡೋದಕ್ಕಾಗ್ಲಿ ನಮ್ಮ ಸ್ಯಾಲರಿಗಾಗ್ಲಿ ಅಷ್ಟಕ್ಕೆ ಮಾತ್ರ. ಅದ್ರ ಬೇಸಿಸ್ ಮೇಲೆ ನಮ್ಗೆ 36 ಪೈಸೆಯಿಂದ 96 ಪೈಸೆ ಶರಾವತಿನಲ್ಲಿ ಫಿಕ್ಸ್ ಆಗಿರುತ್ತೆ. ಇವಾಗ ಪ್ರತಿ ವರ್ಷ ಒಂದು ವರ್ಷ 4,000 ಮಿಲಿಯನ್ ಯೂನಿಟ್ ಜನರೇಟ್ ಆಗ್ಬೋದು, ಇನ್ನೊಂದು ವರ್ಷ 6,000 ಮಿಲಿಯನ್ ಯೂನಿಟ್ ಜನರೇಟ್ ಆಗ್ಬೋದು. ಈ ವರ್ಷ ಒಳ್ಳೆ ಮಳೆ ಆಗಿದೆ, 6,000 ಮಿಲಿಯನ್ ಯೂನಿಟ್ ಶರಾವತಿ ಒಂದರಲ್ಲೇನೆ ಜನರೇಟ್ ಆಗುತ್ತೆ. ಬಟ್ 6,000 ಮಾಡಿದ ತಕ್ಷಣ ನಮ್ಗೆ 2,500 ನಮ್ಗೆ ಟ್ಯಾರಿಫ್ಗೆ ದುಡ್ಡು ಏನು ಕೊಡೋದಿಲ್ಲ. ಏನಕ್ಕಂದ್ರೆ ನಾವು ಜಸ್ಟ್ ಅದನ್ನ ಮ್ಯಾನೇಜ್ ಮಾಡೋರು. ಕೆಪಿಸಿ ವಿಲ್ ಜಸ್ಟ್ ಮ್ಯಾನೇಜ್ ದಿ ಪವರ್ ಪ್ರೊಡಕ್ಷನ್. ಸೊ ಏನು ನಮಗೆ 3,000 ರಿಂದ 4,000 ಮಿಲಿಯನ್ ಯೂನಿಟ್ಗೆ ಏನು ವಾರ್ಷಿಕವಾಗಿ ಆವರೇಜ್ ಅಂತ ಏನ್ ಹೇಳ್ತಾರೋ ಅಷ್ಟಕ್ಕೆ ಮಾತ್ರ ನಮ್ಗೆ ಪೇಮೆಂಟ್ ಆಗುತ್ತೆ. ಇನ್ ಮಿಕ್ಕಿದೆಲ್ಲ ಬಂದಿದೆ ಸ್ಟೇಟ್ ಅಸೆಟ್. ಸ್ಟೇಟ್ ಅಸೆಟ್ ಸರ್, ಸ್ಟೇಟ್ ಅಸೆಟ್ ಅಂದ್ರೆ ಇವಾಗ ಸ್ಟೇಟ್ ಅಸೆಟ್ ಅಂತ ಬಂದಾಗ ಅದಕ್ಕೆ ನಮ್ಗೆ
ಟ್ಯಾರಿಫ್ ಬರೋದಿಲ್ಲ, ಅದು ಗ್ರಿಡ್ಗೆ ಹೋಗುತ್ತೆ. ಗ್ರಿಡ್ಗೆ ಹೋದಾಗ ಇಂಟರ್ನ್ ಈ ಸತಿ ಒಳ್ಳೆ ಮಳೆ ಬಂದಿರೋದ್ರಿಂದ ನಮ್ಗೆ ಓವರ್ ಆಲ್ ಏನು ಆವರೇಜ್ ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಇರುತ್ತೆ ಅದು ಕಡಿಮೆ ಬಂದಿರುತ್ತೆ. ಸೊ